ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಿಥುನ ರಾಶಿಗೆ ಜೂನ್ ತಿಂಗಳು ಉತ್ತಮ ಫಲವನ್ನು ಕೊಡುವಂಥದ್ದಿರುತ್ತೆ. ಭೂಮಿ ಮನೆ ವಾಹನ ಲಾಭ ಎಂಬ ಒಂದು ಅದರಲ್ಲಿ ಟ್ಯಾಗ್ಲೈನ್ ಇದೆ. ಭೂಮಿ ಮನೆ ವಾಹನ ಲಾಭ ಆಗುವಂಥ ಯೋಜನೆಗಳು, ಅದರ ಜೊತೆಗೆ ಅಲ್ಲಿ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಸಹ ಬಂದಿದೆ. ಚಿಂತೆ ಕಲಹ ಸುಸ್ತು ಬರ್ಬೋದು ಅಂಥೇಳಿ, ಚಿಂತೆ ಕಲಹ ಸುಸ್ತುಗಳು ಕಾಡ್ಬೋದು ಅಂಥೇಳಿ. ಹಾಗಾಗಿ ಅಲ್ಲಿ ಈ ಗ್ರಹದ ಒಂದು ಸ್ಥಿತಿಗೆ ಗಮನಿಸಿದಾಗ ನವಗ್ರಹಗಳಲ್ಲಿ ನಿಮಗೆ ಈ ತಿಂಗಳಲ್ಲಿ ನಿರಂತರವಾಗಿ 3 ಗ್ರಹಗಳ ಆಶೀರ್ವಾದ ಇರುತ್ತೆ. ಅದರಿಂದಾಗಿ ಅಲ್ಲಿ ಮಂಗಳನ ಒಂದು ಆಶೀರ್ವಾದ ಅಪರೂಪಕ್ಕೆ ಬರುವಂಥದ್ದು, ವರ್ಷದಲ್ಲಿ ಒಂದು ಸರಿ ಮಾತ್ರ ಸಿಗುವಂಥದ್ದು. ಎಲ್ಲ ರಾಶಿಗೂ ಗಮನಿಸ್ಕೊಳ್ಳಿ, ಈ ಮಂಗಳನು ಈ ರೀತಿ ಒಂದು ಆಶೀರ್ವಾದ ಅಂದರೆ ಲಾಭ ಸ್ಥಾನದಲ್ಲಿ ಆಶೀರ್ವಾದ ಮಾಡುವಂಥ ಸ್ಥಿತಿ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಬರುತ್ತೆ. ಬೇರೆ ಈಗ 3ನೇ ಸ್ಥಾನದಲ್ಲಿ 6ನೇ ಸ್ಥಾನದಲ್ಲಿ ಮಂಗಳನು ಬಂದಾಗ ಉತ್ತಮ ಫಲವನ್ನು ಕೊಡ್ತಾನೆ, ಆ ವಿಚಾರ ಬೇರೆ. ಆದರೆ ಲಾಭ ಸ್ಥಾನದಲ್ಲಿ ಯಾವುದೇ ರಾಶಿಗಿರಲಿ, ಇಲ್ಲಿ ಮಂಗಳನಾಗಲಿ ಸೂರ್ಯನಾಗಲಿ ವರ್ಷದಲ್ಲಿ ಒಂದು ಸರಿ ಮಾತ್ರ ಅಂಥ ಒಂದು ಫಲವನ್ನು ಕೊಡಬಲ್ಲರು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ ಆರಂಭದಿಂದಲೇ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಭೂಮಿ ಮನೆ ವಾಹನ ಲಾಭ ಅಂತ ಮಂಗಳನ ಮಂಗಳ ಫಲಗಳು ನಿಮಗೆ ಆಗಲಿವೆ ಈ ತಿಂಗಳಲ್ಲಿ. ಅದೇ ರೀತಿ ಈ ರಾಹು ನಿಮಗೆ ಈ ತಿಂಗಳ ಪೂರ್ತಿ ಪೂರಕವಾಗಿರ್ತಾನೆ. ರಾಹುವಿನ ವಿಶೇಷವಾದ ಕರ್ಮಸ್ಥಾನದಲ್ಲಿ ನಿಮಗೆ ರಾಹುವಿನ ಅನುಗ್ರಹ ಇರೋದ್ರಿಂದ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಯಾವುದಾದ್ರೂ ಇದೆ, ಶಿಕ್ಷಣ ಯಾವುದಿದೆ ಅದರಲ್ಲಿ ಹೆಚ್ಚು ಯಶಸ್ಸನ್ನು ಜಯವನ್ನು ಲಾಭವನ್ನು ಜೊತೆಗೆ ಹೆಚ್ಚಿನ ಒಂದು ನಿಮಗೆ ಅದರಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುವಂಥ ಪರಿಣಾಮ. ಇನ್ನು ಮುಖ್ಯವಾದ ಒಂದು ಗ್ರಹ ಶುಕ್ರ ಅನುಗ್ರಹ ಎಲ್ಲರಿಗೂ ಬೇಕೇ ಬೇಕಾಗುತ್ತೆ. ಹಣವೇ ಈಗ ಪ್ರಧಾನ ಅನ್ನೋ ಒಂದು ಯುಗದಲ್ಲಿ ನಾವಿದ್ದೇವೆ. ಹಾಗಾಗಿ ಆ ಹಣವನ್ನು ಪೂರೈಸುವಂಥ ಒಂದು ಜವಾಬ್ದಾರಿಯುಳ್ಳಂಥ ಗ್ರಹ ಶುಕ್ರವಾರದ ಒಂದು ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿರುತ್ತೆ. ಹಾಗಾಗಿ ಆ ಒಂದು ವಿಚಾರವಾಗಿ ನಿಮಗೆ ಭೂಮಿ ಮನೆ ವಾಹನ ಹಣ ಇತ್ಯಾದಿ ವಿಚಾರಗಳಲ್ಲಿ ಈ ತಿಂಗಳಲ್ಲಿ ಸಮೃದ್ಧಿ ಇರುತ್ತೆ. ಜೊತೆಗೆ ಬೇಕಾದ ನಿಮ್ಮ ಎಲ್ಲ ಅವಶ್ಯಕತೆಗಳು ಪೂರೈಸುವಷ್ಟು ನಿಮ್ಮ ಹಣಕಾಸಿನ ಅನುಕೂಲತೆಗಳು ಆಗುವಂಥದ್ದು, ನಿಮ್ಮ ಸಾಲ ಅಥವಾ ಬಾಧ್ಯತೆಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನಿಮಗೇ ಬರಬೇಕಾದ ಹಣಗಳೆಲ್ಲ ಇದ್ದರೆ ಬರುವಂಥ ಅವಕಾಶ, ಈ ರೀತಿ ಅನೇಕ ಶುಭ ಫಲಗಳನ್ನು ಈ ಜೂನ್ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ನವಗ್ರಹಗಳಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ವೈರುಧ್ಯ ಇರುತ್ತೆ. ವೈರುಧ್ಯ ಇದ್ದಾಗ ಆವಾಗ ಕೆಲವೊಮ್ಮೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದೇ ಬರುತ್ತೆ. ಎಲ್ಲ ರಾಶಿಗೂ ಅಷ್ಟೇ. ಯಾವಾಗಲೂ 9 ಗ್ರಹಗಳು ನಿರಂತರವಾಗಿ ಒಂದೇ ಉತ್ತಮ ಫಲವನ್ನು ಅಥವಾ ಲಾಭ ಸ್ಥಾನದ ಫಲವನ್ನು ಯಾವುದು ಕೊಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಗ್ರಹಚಾರ ಅಂದರೆ ಅದರ ಅರ್ಥವೇ ಹಾಗೆ ಇರುತ್ತೆ. ಅದರ ಒಂದು ಚಲನೆಗೆ ಅನುಗುಣವಾಗಿ ಬಂದಂಥ ಫಲದಲ್ಲಿ ನಿಮಗೆ ಈ ಹಣಕಾಸು ವಿಚಾರ ಇರ್ಬೋದು, ವ್ಯಾಪಾರ ಉದ್ಯೋಗ ಇರ್ಬೋದು, ವೃತ್ತಿ ಇರ್ಬೋದು, ಅದರಲ್ಲಿ ಯಶಸ್ಸನ್ನು ಲಾಭವನ್ನು ಜಯವನ್ನು ಕೊಡುವಂಥ 3 ಗ್ರಹಗಳು ಅಂದರೆ ಮಂಗಳ ಶುಕ್ರ ರಾಹುಗಳು ನಿಮಗೆ ವಿಶೇಷವಾಗಿ ಅನುಕೂಲತೆಯನ್ನು ಮಾಡಿಕೊಡ್ತಾರೆ ಎಂಬುದೊಂದು ಸಮಾಧಾನ ನೀವು ಖಂಡಿತ ತಂದುಕೊಳ್ಬೇಕು. ಯಾಕಂದರೆ ನಾವು ಅತಿ ಆಸೆಗೆ ಹೋಗುವಂಥದ್ದಲ್ಲ, ಅಥವಾ ಎಲ್ಲವೂ ನಮ್ಮ ಪರವಾಗಿರಬೇಕು, ಯಾವಾಗಲೂ ನಮಗೆ ಎಲ್ಲ ನಮ್ಮ ಪರವಾಗಿ ಆಗುವಂಥದ್ದು ಅದು ಒಂದು ಸ್ವಾರ್ಥಪರ ಚಿಂತನೆ ಆಗುತ್ತೆ. ಆದರೆ ಈ ಒಂದು ಪ್ರಪಂಚದ ವ್ಯವಸ್ಥೆಯಲ್ಲಿ ಏರುಪೇರುಗಳು ಏರಿಳಿತಗಳು ಸುಖ ದುಃಖಗಳು ಅನ್ನೋದು ಇದ್ದೇ ಇರುತ್ತೆ. ಬೇವು ಬೆಲ್ಲ ಅನ್ನೋದು ಅದಕ್ಕೆ ಯುಗಾದಿಯನ್ನು ನಾವು ಸೇವನೆ ಮಾಡೋದು ಅದರ ಒಂದು ಸಂಕೇತ. ಹಾಗಾಗಿ ಅಂಥ ಒಂದು ವಿಚಾರ ಗಮನಿಸಿದಾಗ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅತ್ಯಂತ ಉತ್ತಮ ಫಲವು, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಧ್ಯಮ ಫಲವು, ಕೆಲವೊಂದು ವಿಚಾರ ಸ್ವಲ್ಪ ಸಮ್ಮಿಶ್ರವಾದ ಫಲಗಳು ವ್ಯಕ್ತವಾಗ್ತವೆ. ಹಾಗಾಗಿ ನೀವು ಆತಂಕ ಪಡದೆ ನಿಮಗೆ ಬರತಕ್ಕಂತಹ ಒಂದು ಉತ್ತಮವನ್ನು ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳಿ. ಆಗಲೇ ಹೇಳಿದ್ದೇನೆ, ಈ ಭೂಮಿ ಮನೆ ವಿಚಾರ, ಯಾರು ಮನೆ ಕಟ್ಟಬೇಕಂತಿರೋ, ನಾವು ಭೂಮಿ ಕೊಡಬೇಕಂತಿದ್ರು, ಅಥವಾ ಮನೆಯನ್ನು ರಿನೋವೇಷನ್ ಮಾಡಬೇಕು, ಅಥವಾ ಮನೆಯ ಒಂದು ಸಾಲಕ್ಕಾಗಿ ಅರ್ಜಿ ಹಾಕಬೇಕು, ಅದನ್ನು ಪ್ರಯತ್ನ ಪಡೋದಾಗಲಿ, ಅಥವಾ ಮನೆಗೆ ಏನಾದರೂ ನೀವು ಇನ್ನಿತರ ಪೇಂಟಿಂಗ್ ಮಾಡಬೇಕು, ರಿನೋವೇಷನ್ ಮಾಡಬೇಕು ಅಂಥದ್ದನ್ನು ಮಾಡೋದಕ್ಕೆ ಮನೆ ವಿಚಾರ ಆಗಿ, ಅಥವಾ ಮನೆಯ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ, ಡಾಕ್ಯುಮೆಂಟ್ ಸರಿಪಡಿಸ್ಕೋಬೇಕು, ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿ ಇಲಾಖೆ ಇತ್ಯಾದಿ ಅದನ್ನು ಅಲೆದಾಡ್ಕೊಂಡು ಸರಿ ಮಾಡಬೇಕು, ಅದಕ್ಕೆ ಈಗ ಪ್ರಯತ್ನ ಪಟ್ಟರೆ ಆಗುತ್ತೆ. ಇನ್ನು ಯಾರೋ ಕೃಷಿಕರು ತೋಟಗಾರಿಕೆ ಹೈನುಗಾರಿಕೆ ಇತ್ಯಾದಿ ಮಾಡಿದ್ರೆ ಅವರ ಒಂದು ಕೃಷಿ ಚಟುವಟಿಕೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಮಂಗಳನ ಸಹಾಯ ಖಂಡಿತ ಆಗುತ್ತೆ. ಅದನ್ನು ಭೂಮಿ ಪುತ್ರನಾಗಿದ್ದೇನೆ. ಅಂದರೆ ಭೂಮಿಗೆ ಸಂಬಂಧಿತ ಏನೇ ಕೆಲಸ ಕಾರ್ಯಗಳಿದ್ರೆ ಈಗ ನಿಮಗೆ ಈ ತಿಂಗಳಲ್ಲಿ ಬಂದ ಸದಾವಕಾಶ. ಮತ್ತು ಇನ್ನು 1 ವರ್ಷ ಕಾಯಬೇಕು. ಈ ವರ್ಷದಲ್ಲಿ ಅಷ್ಟೇ ಬಂದಿರೋದು, ಮತ್ತು ಲಾಭ ಸ್ಥಾನದಲ್ಲಿ ಮಂಗಳ ಬರಬೇಕು, ನೆಕ್ಸ್ಟ್ ಇಯರ್ ಕಾಯಬೇಕು. ಹಾಗಾಗಿ ಈಗ ಬಂದಂಥದ್ದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಮನೆ ಇದನ್ನು ಪೆಂಡಿಂಗ್ ಇದ್ದ ಕೆಲಸವನ್ನು, ಕನ್ಸ್ಟ್ರಕ್ಷನ್ ಕೆಲಸವನ್ನು, ಇನ್ಯಾರು ಮಿಥುನ ರಾಶಿಯವರು ರಿಯಲ್ ಎಸ್ಟೇಟು ಡೆವಲಪ್ಮೆಂಟು ಕನ್ಸ್ಟ್ರಕ್ಷನು ಮುಂತಾದ ಈ ಭೂಮಿ ವ್ಯವಹಾರ ಮನೆ ಕಟ್ಟುವ ವಿಚಾರಕ್ಕೆ ಇದ್ದಾರೆ ಅಂಥವ್ರು ಈ ಕಾಲದಲ್ಲಿ ಸ್ವಲ್ಪ ಕಾರ್ಯಪ್ರವರ್ತರಾದರೆ ನಿಮಗೆ ಹೊಸ ಬಿಸ್ನೆಸ್ಗಳಾಗುತ್ತವೆ, ಬರಬೇಕಾದ ಹಣಗಳು ಬರ್ತವೆ, ಲಾಭ ಆದಾಯ ಹೆಚ್ಚಳ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಮಂಗಳನ ಅನುಗ್ರಹವನ್ನು
ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರ ಅನುಗ್ರಹ ಅಂತ ಆಗಲೇ ಹೇಳಿದ್ದೇನೆ. ಶುಕ್ರ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ವಿಶೇಷವಾಗಿ ನಿಮ್ಮ ಒಂದು ವ್ಯಯದ ಸ್ಥಾನದಲ್ಲೂ ಜೊತೆಗೆ ನಿಮ್ಮ ಜನ್ಮರಾಶಿಗೂ ಬರಲಿದ್ದಾನೆ. 12ರಿಂದ ನಿಮ್ಮ ಜನ್ಮಕ್ಕೆ ಬರ್ತಾನೆ. ಶುಕ್ರನು ಜನ್ಮದಲ್ಲಿ ಬಂದಾಗ ಇನ್ನಷ್ಟು ಶುಭ ಫಲವನ್ನು ಕೊಡ್ತಾನೆ. ಎಲ್ಲ ಗ್ರಹಗಳು ಕೊಡೋದಿಲ್ಲ. ಉದಾಹರಣೆಗೆ ಗುರು ಅಲ್ಲಿ ಜನ್ಮಕ್ಕೆ ಬಂದಾಗ ಉತ್ತಮ ಫಲ ಕೊಡೋದಿಲ್ಲ, ಬುಧನೂ ಕೊಡೋದಿಲ್ಲ, ಮಂಗಳನೂ ಕೊಡೋದಿಲ್ಲ, ಶನಿಯೂ ಕೊಡೋದಿಲ್ಲ. ಆದರೆ ಶುಕ್ರನು ನಿಮಗೆ ಜನ್ಮದಲ್ಲಿ ಬರ್ತಾಯಿದ್ದಾನೆ. ಅದನ್ನು ವಿಷಯದ ಲಾಭವನ್ನು, ಕೀರ್ತಿಯನ್ನು ತಂದು ಕೊಡ್ತಾನೆ. ವಿಶೇಷವಾಗಿ ನಿಮಗೆ ಆಕಸ್ಮಿಕ ಧನಲಾಭ ಆಗುವಂಥ ಅವಕಾಶ. ಆದರೆ ಬಂದ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾವಾಗಲೂ ಶುಕ್ರನು 12 ಮತ್ತು 1ರಲ್ಲಿ ಬಂದಾಗ ನಮಗೆ ಆಡಂಬರದ ಬುದ್ಧಿ, ದುಂದುವೆಚ್ಚ ಮಾಡೋ ಬುದ್ಧಿ, ಶೋಕಿ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಅಥವಾ ಇನ್ನಿತರನ್ನು ನಾವು ಖುಷಿಪಡಿಸಲಿಕ್ಕೆ ಅಥವಾ ಇನ್ನಿತರಿಗೆ ನಾವು ತೋರ್ಪಡಿಸಲಿಕ್ಕೋಸ್ಕರ ಬಿಲ್ಡಪ್ ಅಂತ ಹೇಳ್ತೀವಿ, ಅಂಥದೆಲ್ಲ ತೋರ್ಪಡಿಕೆಗೋಸ್ಕರ ಮಾಡುವಂಥ ಖರ್ಚುಗಳೆಲ್ಲ ಮಾಡಲಿಕ್ಕೆ ನೋಡ್ತೀವಿ. ಅಂಥದ್ದೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ನಿಮಗೆ ಶುಕ್ರನು ಹಣದ ಒಂದು ಪೂರೈಕೆಯನ್ನು ಚೆನ್ನಾಗಿ ಮಾಡ್ತಿದ್ದಾನೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲೆಲ್ಲ ಚೆನ್ನಾಗಿ ಅವಕಾಶಗಳು ಬರಲಿವೆ. ಇವನು ಉದ್ಯೋಗಕ್ಕೆ ಯಾರು ಪ್ರಯತ್ನ ಪಡುವಂಥದ್ದರೆ, ಉದ್ಯೋಗಕ್ಕೆ ಪ್ರಯತ್ನ ಮಾಡೋರು ನಿಮಗೆ ಅಲ್ಲಿ ಮಂಗಳ, ಕುಜ, ಶುಕ್ರರ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಇರೋದ್ರಿಂದ ಅಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುತ್ತೆ. ಯಾರು ಈ ಸರ್ಕಾರಿ ಇಲಾಖೆ ಇರ್ಬೋದು, ಅಥವಾ ಕಾಂಟ್ರಾಕ್ಟ್ ಮೂಲದ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಸಿವಿಲ್ ವರ್ಕು, ಮೆಕ್ಯಾನಿಕಲ್, ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಯಂತ್ರೋಪಕರಣ ಮುಂತಾದ ಇಲಾಖೆಗಳಿರ್ಬೋದು, ಅಥವಾ ಕೃಷಿ ಸಂಬಂಧಿತ ಚಟುವಟಿಕೆ ಮಾಡುವಂಥ ಇಂಡಸ್ಟ್ರಿಗಳು, ಫುಡ್ ಪ್ರೊಸೆಸಿಂಗ್ ಅಥವಾ ಆಹಾರ ಉತ್ಪನ್ನಗಳ ಇಂಡಸ್ಟ್ರಿ ಇರ್ಬೋದು, ಮುಂತಾದ ಹಲವಾರು ಕೈಗಾರಿಕೆಗಳಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಅವಕಾಶ ಇದೆ. ಇನ್ಯಾರು ಬ್ಯಾಂಕಿಂಗ್, ಫೈನಾನ್ಸ್, ಇನ್ಶೂರೆನ್ಸ್, ಮಾರ್ಕೆಟಿಂಗ್ ಮುಂತಾದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವವರೆಗೂ ಈ ಕಾಲದಲ್ಲಿ ಹೆಚ್ಚಿನ ಅವಕಾಶಗಳು ಬರಲಿವೆ. ಯಾಕಂದರೆ ಅಲ್ಲಿ ಮಂಗಳ, ರಾಹು ಮತ್ತು ಶುಕ್ರರು ನಿಮಗೆ ಇಂಥ ಒಂದು ಉದ್ಯೋಗಕ್ಕೆ, ವೃತ್ತಿಗೆ ಅಥವಾ ನಿಮ್ಮ ಹಣಕಾಸಿಗೆ ಖಂಡಿತ ಅವರು ಸಪೋರ್ಟ್ ಮಾಡ್ತಾರೆ. ಹೆಚ್ಚಿನ ಒಂದು ನಿಮಗೆ ಲಾಭವನ್ನು ತಂದು ಕೊಡ್ತಾರೆ. ಹಾಗಾಗಿ ನಿರಾಶೆ ಪಡೋದು, ಚಿಂತೆ ಪಡುವಂಥದ್ದೆಲ್ಲ ಈ ತಿಂಗಳನ್ನು ಇತ್ಯಾದಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಗಲೇ ಚಿಂತೆ, ಕಲಹ, ಸುಸ್ತುಗಳು ಬರುತ್ತೆ ಅಂತೇಳಿ ಒಂದು ಟ್ಯಾಗ್ಲೈನಲ್ಲಿದೆ. ಅದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ರವಿ, ಬುಧ, ಗುರು, ಶನಿ, ಕೇತುಗಳು ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾರೆ. ಹಾಗಾಗಿ 5 ಗ್ರಹಗಳ ಒಂದು ವೈರುಧ್ಯ ನಿಮಗೆ ಇರುತ್ತೆ. ಆ ವೈರುಧ್ಯ ಇರೋ ಕಾರಣ ನಿಮಗೆ ಕೆಲವೊಮ್ಮೆ ಮನಸ್ಸಿಗೆ ಚಿಂತೆ ಮಾಡುವಂಥದ್ದು, ಮೂಡ್ ಆಫ್ ಆಗುವಂಥದ್ದು, ಅಥವಾ ಯಾವುದರಲ್ಲಿ ಆಸಕ್ತಿ ಇಲ್ಲ, ಸೋಮಾರಿತನ ಬರುವಂಥದ್ದು. ಅದೇ ರೀತಿ ಇನ್ನಿತರರ ಜೊತೆಗೆ ಕಲಹ ಆಡುವಂಥ ಬುದ್ಧಿ, ಅದು ಜಗಳ ಮಾಡುವಂಥ ಒಂದು ಟೆಂಡೆನ್ಸಿ ಬರುತ್ತೆ. ಹಾಗಾಗಿ ಇನ್ನೊಬ್ಬರಲ್ಲಿ ನೀವು ಮಾತಿನ ಕಲಹ ಆಗಲಿ ಅಥವಾ ಇನ್ನಿತರ ಯಾವುದೇ ಕಲಹದ ಒಂದು ವಾತಾವರಣ ಸ್ವಲ್ಪ ತಿಳಿಗೊಳಿಸಬೇಕಾಗತ್ತೆ. ಅದೇ ರೀತಿ ಈ ಒಂದು ತಿಂಗಳಲ್ಲಿ ಆ ಪಂಚಗ್ರಹಗಳು ವೈರುಧ್ಯದ ಕಾರಣ ಕೆಲವೊಮ್ಮೆ ನಿಮಗೆ ಸುಸ್ತು ಕಾಡುತ್ತೆ, ಸೋಮಾರಿತನ ಕಾಡುತ್ತೆ, ಅಥವಾ ಇನ್ನಷ್ಟು ಸ್ವಲ್ಪ ನಿದ್ದೆ ಮಾಡೋಣ, ಆಲಸ್ಯ ಕಾಡುವಂಥದ್ದು, ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯ ಚಟುವಟಿಕೆಗಳಲ್ಲಿ ಅಷ್ಟೊಂದು ಲವಲವಿಕೆ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಚಿಂತೆ, ಕಲಹ ಮತ್ತು ಆಯಾಸದ ಒಂದು ವಿಚಾರವನ್ನು ನೀವು ಗಮನದಲ್ಲಿಟ್ಕೊಂಡು ಅದನ್ನು ಸ್ವಲ್ಪ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಷ್ಟೇ ಪ್ರಯತ್ನ ಪಡಬೇಕಾಗತ್ತೆ. ಅಲ್ಲದೆ ಕೆಲವೊಮ್ಮೆ ನಿಮಗೆ ಈ ಹಿರಿಯರಲ್ಲಿ ಮಾತಿನ ಜಗಳ ಬರ್ಬೋದು. ಮನೆಯ ಹಿರಿಯರಲ್ಲಿ ಅಂದರೆ ತಂದೆ, ತಾಯಿನೋ, ಅತ್ತೆ, ಮಾವನೋ, ಅಥವಾ ನಿಮ್ಮ ಒಂದು ಸಂಸ್ಥೆಯ ಹಿರಿಯರಲ್ಲಿ ಮ್ಯಾನೇಜರೋ, ಬಾಸ್ ಇರ್ತಾರೆ, ಅಂಥ ಒಂದು ಸೀನಿಯರ್ಗಳ ಜೊತೆಗೆ ಮಾತಿನ ಕಲಹ, ಚಕಮಕಿಗಳು ಬರ್ಬೋದು, ಅಥವಾ ವೈರುಧ್ಯಗಳು ಬರ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ನೀವು ಸಿಟ್ಟನ್ನು ನಿಯಂತ್ರಣ ಮಾಡ್ಕೊಳ್ಬೇಕು, ತಾಳ್ಮೆಯನ್ನು ತಂದುಕೊಳ್ಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಇನ್ನಷ್ಟು ಮನಸ್ಸಿಗೆ ಅದನ್ನು ತುಂಬಿಕೊಂಡು ಮನಸ್ಸನ್ನು ಇನ್ನಷ್ಟು ಘಾಸಿಗೊಳಿಸುವಂಥದ್ದು, ಮನಸ್ಸಿನ ಒತ್ತಡ ಹೆಚ್ಚು ಮಾಡಿಕೊಳ್ಳೋದು ಮಾಡಬಾರ್ದಾಗಿದೆ. ಹಾಗಾಗಿ ಇವೆಲ್ಲವೂ ಸ್ವಲ್ಪ ನೀವು ಗಮನದಲ್ಲಿಟ್ಕೊಳ್ಬೇಕು ಆ ವಿಚಾರಗಳು. ಇನ್ನು ಆರೋಗ್ಯದಲ್ಲಿ ಗಮನಿಸಿದಾಗ ಆರೋಗ್ಯ ಪರವಾಗಿಲ್ಲ, ಸಾಮಾನ್ಯವಾಗಿ ಉತ್ತಮನಿರುತ್ತೆ. ಆದರೆ ಕೆಲವೊಂದು ಗ್ರಹಗಳ ಒಂದು ವೈಪರೀತ್ಯ ಮಧ್ಯೆ ಕೆಲವೊಮ್ಮೆ ಚಂದ್ರಾನುಗ್ರಹ ಸಹ ಕಡಿಮೆ ಆಗುವಂಥ ದಿನಗಳಲ್ಲಿ ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇದ್ದಂಥವರಿಗೆ, ಬಿ ಪಿನೋ, ಶುಗರೋ, ಅಥವಾ ಬ್ಯಾಕ್ ಪೇನೋ, ಅಸ್ತಮನೋ, ಅಲರ್ಜಿನೋ ಇದ್ದವರಿಗೆ ಅದು ಈ ಒಂದು ತಿಂಗಳಲ್ಲಿ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಹೆಚ್ಚು ತೊಂದರೆಗಳು ಕೊಡ್ಬೋದು. ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಆಹಾರ ಅಥವಾ ನೀರಿನ ದೋಷದಿಂದ ಏನೋ ತೊಂದರೆಗಳು ಕಾಣುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸೂಕ್ತವಾದ ತಪಾಸಣೆ, ಆರೋಗ್ಯದ ಒಂದು ಔಷಧೋಪಚಾರ ಎಲ್ಲ ಮಾಡಿಕೊಳ್ಳಬೇಕಾಗುತ್ತೆ. ಇವೆಲ್ಲವೂ ಸಾಮಾನ್ಯವಾದ ಫಲವನ್ನು ಗಮನಿಸ್ತಾ ಇತ್ತು. ಈ ತಿಂಗಳಲ್ಲಿ ಏನಾಗುತ್ತೆ, ಏನೆಲ್ಲ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದು. ಇನ್ನು ದಿನಾಂಕಗಳಿಗೆ ಅಥವಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸಿದಾಗ ಜೂನ್ ತಿಂಗಳಲ್ಲಿ ಯಾವ ಡೇಟ್ಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಇದ್ದು ಆ ದಿನಗಳಲ್ಲಿ ನೀವು ಹೆಚ್ಚಿನ ಶುಭವನ್ನು ಪಡೆದಿರಿ, ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದು. ಉದಾಹರಣೆಗೆ ಈ ಜೂನ್ 1, 2, 3, 4 ಜೂನ್ 1, 2, 3, 4ರಲ್ಲಿ ವಿಶೇಷವಾದ ಶುಭ ಫಲ ಇರುತ್ತೆ. 4 ದಿನಗಳು ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುತ್ತೆ, ಇಷ್ಟಾರ್ಥ ಸಿಗುತ್ತೆ, ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ಶುಭ ಲಾಭಗಳ ಒಂದು ವಿಚಾರಗಳು ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಇಷ್ಟ ಮಿತ್ರರಲ್ಲಿ ಭೇಟಿಯಾಗುವಂಥ ಅವಕಾಶ, ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ, ಸಾಧಕರಿಗೆ ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನು ಯಾರಿಗೆ ಜಾಬ್ ಇಲ್ಲ, ಜಾಬಿಗೆ ಏನೋ ಇಷ್ಟು ದಿನ ಪ್ರಯತ್ನ ಪಡ್ತೀವಿ ಅಂಥವರಿಗೆ ಅನಿರೀಕ್ಷಿತವಾಗಿ ಜಾಬ್ ಆಫರ್ ಲೆಟರ್ಗಳು, ಕಾಲ್ ಲೆಟರ್ಗಳು ಬರ್ಬೋದು. 1, 2, 3, 4 ಅತ್ಯಂತ ಶುಭ ದಿನಗಳಾಗಿವೆ. ಆ ಬಳಿಕ 5, 6 ಅಷ್ಟು ಉತ್ತಮಿಲ್ಲ. 5, 6ರಲ್ಲಿ ಆಗಲೇ ಹೇಳಿದಂತೆ ನಾನು ನಿಮಗೆ ಹೇಳಿದ್ದೇನೆ, ಕಲಹ, ವೈರ, ದುಃಖ ಅಂತೇಳಿ ಅಂಥ ವಿಚಾರಗಳು ಈ ದಿನ ಏರ್ಪಡ್ಬೋದು. ಆವಾಗ ಕಲಹ ಬರ್ಬೋದು, ಮನಸ್ಸಿಗೆ ಅಶಾಂತಿ ಬರ್ಬೋದು, ದುಃಖದ ವಿಚಾರಗಳು ಬರ್ಬೋದು, ಮಾತಿನ ಚಕಮಕಿಗಳು ಬರುವಂಥದ್ದು, ಮನೆಯಲ್ಲೂ ಬರುತ್ತೆ ಕಲಹ, ಜೊತೆಗೆ ವೃತ್ತಿ ಜಾಗದಲ್ಲೂ ಬರ್ಬೋದು. ಹಾಗಾಗಿ 5, 6ರಲ್ಲಿ ನಿಮ್ಮ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಆರೋಗ್ಯ, ಹಣಕಾಸಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಆ ಬಳಿಕ 7, 8, 9 ಅತ್ಯುತ್ತಮ ಶುಭ ದಿನ. ಆ 3 ದಿನಗಳಲ್ಲಿ ಇಷ್ಟವಾದ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅನೇಕವಾದ ಇಷ್ಟವಾದ ವಸ್ತುಗಳನ್ನು ಕೊಳ್ಳುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥ ಯೋಗ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಈ ರೀತಿ ಅನೇಕ ಶುಭ ಫಲಗಳನ್ನು 7, 8, 9ರಲ್ಲಿ ನಿರೀಕ್ಷೆ ಮಾಡ್ಬೋದು.
ಇನ್ನು 10, 11 ಮಿಶ್ರ ಫಲಗಳ ದಿನ ಆಗಿರುತ್ತೆ. 10, 11ರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆರೋಗ್ಯ ಏನಾದರೂ ಹದಗೆಡುವಂಥದ್ದಾಗಲಿ ಅಥವಾ ಶೀತ ನೆಗಡಿ ಜ್ವರನೋ ಅಥವಾ ಈ ಅಜೀರ್ಣದ ಸಮಸ್ಯೆ ಇತ್ಯಾದಿ ಎಲ್ಲ ಕಾಡ್ಬೋದಾಗಿದೆ. ಜೊತೆಗೆ ಹಣಕಾಸಿನ ಹರಿವು ಸಹ ಅಷ್ಟು ಉತ್ತಮ ಇರೋದಿಲ್ಲ. ಹಣಕಾಸು ನಷ್ಟ ಆಗ್ಬೋದು. ಹಣಕಾಸು ಅಥವಾ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 10, 11ರಲ್ಲಿ. ಇನ್ನು ಜೂನ್ 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. 2 ದಿನಗಳು ಸಹ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ. ಹಣಕಾಸಿನ ಉತ್ತಮ ಆಗಲಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಹೊಸ ಅವಕಾಶಗಳು ಬರಲಿವೆ. ಇನ್ನು TV, ಸಿನಿಮಾ ಅಥವಾ ಮಾಧ್ಯಮ ರಂಗ ಮುಂತಾದ ಹಲವಾರು ಕ್ಷೇತ್ರದವರಿಗೆ ಹೊಸ ಅವಕಾಶಗಳು ಈ ದಿನ ಸಿಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಆ ಬಳಿಕ 14, 15, 16 ಮಿಶ್ರ ಫಲಗಳ ದಿನ. ಅಂದು ಸ್ವಲ್ಪ ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ಜಗಳಗಳು ಬರುವಂಥದ್ದು ಅಥವಾ ಇಷ್ಟ ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಕೆಲವರು ಸಂಚನ್ನು ಮಾಡಿ ಆರೋಪಗಳನ್ನು ಹೊರಿಸುವ ಸುಳ್ಳು ಆರೋಪಗಳು ಬರುವಂಥದ್ದು ಈ ರೀತಿಯಾಗಿ ಸಾಧ್ಯತೆ 14, 15ರಲ್ಲಿ ಇರುತ್ತೆ. ಜೊತೆಗೆ ದಂಪತಿಗಳ ಮಧ್ಯೆ ಸಹ ಬಾಂಧವ್ಯ ಅಷ್ಟು 14, 15ರಲ್ಲಿ ಸ್ವಲ್ಪ ಹದಗೆಡುವ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆ ಬೇಕು. 17, 18ರಲ್ಲಿ ನಿಮಗೆ ನಿಮ್ಮ ಹಣಕಾಸು ವಿಚಾರ ಪರವಾಗಿಲ್ಲ. ಆರೋಗ್ಯ ವಿಚಾರ ಉತ್ತಮ ಇರುತ್ತೆ. ಕಿರಿಯರ ಜೊತೆಗೆ ಕಲಹ ಬರ್ಬೋದು ಅಥವಾ ಕಿರಿಯರಿಂದ ನಿಮಗೆ ಅವಮಾನ ನಿಂದನೆಯಂಥ ಮಾತುಗಳು ಬರ್ಬೋದು ಅಥವಾ ನಿಮಗಿಂತ ಜೂನಿಯರ್ಗಳು ಯಾರಿರ್ತಾರೆ ಅವರಿಂದ ನಿಮಗೆ ಅಡೆತಡೆಗಳು ಅಥವಾ ಏನಾದರೂ ಒಂದು ಮನಸ್ಸಿಗೆ ಭಯ ಹುಟ್ಟಿಸುವಂಥ ಒಂದು ವಿಚಾರಗಳು ಜರಬಹುದು. ಸುಮ್ಮನೆ ಧಮಕಿ ಹಾಕೋದಾಗಲಿ ಅಥವಾ ಏನಾದರೂ ನಿಮ್ಮ ಬಗ್ಗೆ ಬೆದರಿಕೆ ಕೊಡುವಂಥ ಕಾರ್ಯಗಳು ಈ ಒಂದು ಕಾಲದಲ್ಲಿ ಬರ್ಬೋದಾಗಿದೆ. ಹಾಗೆ 17, 18ರಲ್ಲಿ ಅಂಥ ವಿಚಾರ ಎಚ್ಚರಿಕೆ ಬೇಕು. ಆ ಬಳಿಕ 19, 20, 21, 22, 23 ನಿರಂತರವಾಗಿ 5 ದಿನಗಳು 19ರಿಂದ 23ರವರೆಗೆ ನಿರಂತರವಾದ 5 ದಿನಗಳು ಮಿಥುನ ರಾಶಿಯವರಿಗೆ ಶುಭವನ್ನು, ಲಾಭವನ್ನು, ಯಶವನ್ನು ಕೊಡುವಂಥ ದಿನ. ಕೆಲವರಿಗೆ ಪ್ರಮೋಷನ್ಗಳಾಗ್ಬೋದು, ಬಡ್ತಿ ಸಿಗ್ಬೋದು. ಕೆಲವರಿಗೆ ಇನ್ಕ್ರಿಮೆಂಟು ಅಥವಾ ಬೋನಸ್ ಇತ್ಯಾದಿಗಳು ನಿಮಗೆ ಸಿಗಬೇಕಾದ ಲಾಭ ಆದಾಯಗಳು ಸಿಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಇಂಡಸ್ಟ್ರಿಯಲ್ಸ್ಗಳಿಗೆ ಇಂಡಸ್ಟ್ರಿಯಲ್ಲಿ ಹೆಚ್ಚು ಲಾಭ ಆದಾಯ. ಜೊತೆಗೆ ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ ಇತ್ಯಾದಿ ಅನೇಕ ಶುಭ ಘಟನೆಗಳು 19ರಿಂದ 23ರವರೆಗೆ ಆಗಲಿದೆ ಮಿಥುನ ರಾಶಿಯವರಿಗೆ. ಇನ್ನು 24, 25 ಸಾಮಾನ್ಯ ದಿನ ಆಗಿರುತ್ತೆ. ಆ ದಿನ ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ ಗಮನ ಇರಲಿ. ಆರೋಗ್ಯದಲ್ಲಿ ಏನಾದರೂ ಏರ್ಪೇರುಗಳು ಬರ್ಬೋದು. ಜೊತೆಗೆ ನಿಮ್ಮ ಮಾತು ನಿಮಗೆ ಮುಳು ಆಗ್ಬೋದು. ಮಾತಿನ ಕಲಹದಿಂದ ಸ್ವಲ್ಪ ಮನಸ್ಸಿಗೆ ಘಾಸಿ ಆಗುವಂಥದ್ದು. ವಿಶೇಷವಾಗಿ ಕಿರಿಯರಲ್ಲಿ ಸ್ವಲ್ಪ ಕಲಹ ಜಾಸ್ತಿ ಬರುವಂಥ ಸಾಧ್ಯತೆ 24, 25ರಲ್ಲಿ ಇರುತ್ತೆ. ಇನ್ನು 26, 27 ಸಾಮಾನ್ಯ ದಿನ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. ಅನಿರೀಕ್ಷಿತ ಖರ್ಚುಗಳು, ಅಪವ್ಯಯ ಆಗುವಂಥದ್ದು ಅಥವಾ ನಿಮ್ಮದೇ ತಪ್ಪಿನಿಂದ ಹಣವನ್ನು ನೀವು ಕಳೆದುಕೊಳ್ಳುವಂಥ ನಷ್ಟ ಆಗುವಂಥದ್ದು ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ 26, 27ರಲ್ಲಿ ಬೇಕಾಗುತ್ತೆ. ಇನ್ನು 28, 29, 30 ಈ ಕೊನೆಯ 3 ದಿನಗಳು 28ರಿಂದ 30ರವರೆಗೆ 3 ದಿನಗಳು ನಿಮಗೆ ಲಾಭವನ್ನು, ಕೀರ್ತಿಯನ್ನು, ಯಶವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ಇನ್ನು ನಿಮಗೆ ಬಂಧು ಮಿತ್ರರ ಸಹಾಯ ಸಿಗುವಂಥ ಅವಕಾಶ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಆಗುವಂಥದ್ದು. ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು. ಮಹಿಳೆಯರು ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಹಾಗಾಗಿ ತಿಂಗಳ ಕೊನೆಯ 3 ದಿನಗಳು ನಿರಂತರವಾಗಿ ನಿಮಗೆ ಶುಭ ಫಲವನ್ನು ಕೊಡುವಂಥದ್ದಾಗಿದೆ. ಇವೆಲ್ಲವೂ ಈ ಚಂದ್ರನ ಒಂದು ಅನುಗ್ರಹ ಇರುವಂಥ ಶುಭ ದಿನಗಳ ವಿಚಾರಗಳನ್ನು ಗಮನಿಸ್ತಾಯಿತು. ಇನ್ನು ನಿಮಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ. ನಿರಂತರವಾಗಿ ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಈ 3 ಬಣ್ಣಗಳನ್ನು ನಿರಂತರವಾಗಿ ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 4, 6, 9 4, 6, 9 ಇವೆಲ್ಲವೂ ಮಂಗಳ, ರಾಹು ಮತ್ತು ಶುಕ್ರನಿಗೆ ಸಂಬಂಧಪಟ್ಟ ಸಂಖ್ಯೆಗಳು. 4, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಇನ್ನು ಆಗಲೇ ಚಂದ್ರನ ಅನುಗ್ರಹವಂಥ ಕೆಲವು ಡೇಟ್ಗಳನ್ನು ಹಾಕಲಿದೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಸಹ ಆವಾಗ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಜೂನ್ ತಿಂಗಳ ಒಂದು ಮುನ್ನೋಟವನ್ನು ಮಿಥುನ ರಾಶಿಯವರಿಗಾಗಿ ಹೇಳಿದ್ದೇನೆ. ಇಲ್ಲಿ ಬರತಕ್ಕಂಥ ಕೆಲವೊಂದು ಗ್ರಹಗಳು ನಿಮಗೆ 5 ಗ್ರಹಗಳು ವಿರುದ್ಧವಾಗಿದ್ದು ಆಗ ಏನು ಮಾಡೋದು, ಆವಾಗ ತೊಂದರೆ ನಿವಾರಣೆ ಮಾಡೋದು ಹೇಗೆ? ಅಲ್ಲಿ ರವಿ, ಬುಧ, ಗುರು, ಶನಿ, ಕೇತುಗಳು ವಿರುದ್ಧವಾಗಿರೋ ಕಾರಣ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು, ಈಶ್ವರ ಶಿವನ ಭಕ್ತಿ ಮಾಡ್ಬೋದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಹನುಮಾನ್ ಚಾಲಿಸ ಓದುವಂಥದ್ದು. ಜೊತೆಗೆ ನವಗ್ರಹಗಳದ್ದು ಒಟ್ಟಾರೆ ಸ್ತೋತ್ರ ಓದಬಹುದು. ಯಾಕಂದರೆ 5, 6 ಗ್ರಹಗಳು ಒಮ್ಮೆಲೆ ಜಾಸ್ತಿ ಇದ್ದಾಗ ನೀವು ಒಂದೊಂದೇ ಗ್ರಹಗಳನ್ನು ಹೇಳೋದಕ್ಕಿಂತ ಆ ವ್ಯಾಸರಹಿತವಾದ ನವಗ್ರಹಗಳ ಒಂದು ಸ್ತೋತ್ರ ಇರುತ್ತೆ ಅಥವಾ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಂದರೆ ಅದನ್ನು ಓದೋದ್ರಿಂದ ನಿಮಗೆ ನವಗ್ರಹಗಳ ಭಕ್ತಿ ಮಾಡೋದನ್ನು ಇಷ್ಟಾರ್ಥಿಸಿದಾಗುತ್ತೆ. ಇನ್ನು ಭಗವಾನ್ ಶ್ರೀಕೃಷ್ಣ, ವಿಷ್ಣು, ನಾರಾಯಣ, ವೆಂಕಟೇಶ್ವರ ಅಥವಾ ಯಾವುದೇ ವಿಷ್ಣುವಿನ ರೂಪವನ್ನು ನೀವು ಅಲ್ಲಿ ಭಕ್ತಿ ಮಾಡುವುದು. ನರಸಿಂಹ ಸ್ವಾಮಿಯ ರೂಪದಲ್ಲೂ ವಿಷ್ಣುವನ್ನು ಭಕ್ತಿ ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ಅಥವಾ ಇಂಥ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ನಿಮಗೆ ಇರತಕ್ಕಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಯಾವುದೇ ತೊಂದರೆಗಳು ಬಾರದೇ ಇರಲಿ, ಚಿಂತೆ, ಕಲಹ, ಸುಸ್ತು ಅಂತ ಹೇಳಿದರೆ ಅವ ಯಾವುದೇ ಬಾರದೇ ಇರಲಿ. ನಿಮ್ಮ ಒಂದು ನಿರಂತರ ಪ್ರೋತ್ಸಾಹ ಈ ವಾಹಿನಿಗೆ ಸಿಗ್ತಾ ಇದೆ. ಮತ್ತೊಮ್ಮೆ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಲ್ಲಂತವ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಜೂನ್ ತಿಂಗಳು ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಬಲ ಸಿದ್ಧಿಯಾಗಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.